ನಾನು ಆಯ್ತದ ಆಟೋ ಬ್ಲಿಂಕ್ ಐತೈತೆ ಆಗ್ಬಾರ್ದ ಹೆಂಗ್ ಮಾಡೋದು ಇವಾಗ ಆಟೋ ಬ್ಲಿಂಕ್ ಆಯ್ತದೆ ಆನ್ ಆಯ್ತಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ಇವತ್ತು ಬೆಳಗ್ಗೆನೆ ತೋಟಕ್ಕೆ ನೀರು ಬಿಡೋಣ ಅಂತ ಬಂದರೆ ಆಟ ಸ್ವಿಚ್ ವರ್ಕ್ ಆಯ್ತಿರುವಂತೆ. ಯಾರಿಗೆ ಹೇಳೋಣ, ತೋಟ ನೋಡಿದ್ರೆ ಎಲ್ಲ ಒಣಗ್ತೈತೆ ನೋಡಿ, ಎಲ್ಲ ಒಣಗೈತೆ, ಮಳೆ ಗೊತ್ತಿಲ್ಲ. ಇರೋ ಕರೆಂಟಲ್ಲಿ ನೀರು ಹೊಡೆಯೋಣ ಅಂದರೂ ಅದು ಏನೋ ಪ್ರಾಬ್ಲಮ್. ಎಲ್ಲ ಹಿಂಗೆ ಸಮಸ್ಯೆಗಳು. ಜೀವನ ಪೂರ್ತಿ ಬರೀ ನಮ್ದೆಲ್ಲ ಬರೀ ಸಮಸ್ಯೆ ಸರಿ ಮಾಡೋದೇ ಆಯ್ತು. ಒಂದು ಕೆಟ್ಟೋದ್ರೆ ಇನ್ನೊಂದು, ಸ್ಟಾರ್ಟ್ರ್ ಹೋದರೆ ತಿರ್ಗಾ ಆಟೋ ಸರಿ ಇಲ್ಲ ಅಂತ ಆಟೋ ಸರಿ ಮಾಡಿಸ್ಕೊಂಬಂದರೆ ತಿರ್ಗಾ ಲೈನಲ್ಲಿ ಏನೋ ಪ್ರಾಬ್ಲಮ್ ಅಂತೆ. ಈಗ ತಿರ್ಗಾ ಲೈನ್ ಬಡಿಯೋಕ್ಕೆ ಅಂತ ಬಂದು ಲೂಸ್ ಕಲೆಕ್ಷನ್ ಆಗದ ಅಂತ. ಈಗ ನಾವು ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಲೈನ್ ಮ್ಯಾನ್ನ ಕರೆಸ್ಬೇಕು ಅದಕ್ಕೆ. ಅಯ್ಯೋ ಏನಂತ ಗೊತ್ತಿಲ್ಲ ಸ್ನೇಹಿತರೆ. ರೈತರು ಕಷ್ಟ ಯಾರಿಗೆ ಹೇಳ್ತಾರೆ. ಮಳೆ ಬರಲ್ಲ, ಕರೆಂಟು ಸರಿಯಾಗಿ ಕೊಡಲ್ಲ. ಕೊಟ್ಟಿರೋ ಕರೆಂಟಲ್ಲಿ ನೀರು ಹೊಡೆಯೋಣ ಅಂದರೆ ಈ ಥರ ಏನೇನೋ ಸಮಸ್ಯೆಗಳು. ನೋಡೋಣ ಏನಾಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಒಮ್ಮೆ ಸೊಪ್ಪಿನ ಮಡಿ ಚೆಲ್ಲಿದೆ ಸಾಂಬಾರಿಗೆ ಮನೆಗೆ. ಹೆಂಗೋ ಹಂಗೆ ಮಾಡಿ ಆನ್ ಮಾಡ್ದೋ, ಹೆಂಗೋ ನೀರು ಬತ್ತೈತೆ. ಈಗ ಅಷ್ಟರಲ್ಲಿ 2 ಸರಿ ಕರೆಂಟ್ ಹೋಗಿ ಬರ್ತದ ಗೊತ್ತಿಲ್ಲ. ಇನ್ನು ಇಷ್ಟೆಲ್ಲ ನೋಡಿ ಫುಲ್ ತೋಟಕ್ಕೆಲ್ಲ ನೀರು ಹಾಯಿಸ್ಬೇಕು, ಎಲ್ಲ ಗಿಡಕ್ಕೂ ಬಿಡಬೇಕು. ನೋಡೋಣ ಎಷ್ಟೊತ್ತು ಆಯ್ತದೆ ಇವತ್ತಂತ. 3 ಅವರ್ ಕರೆಕ್ಟಲ್ಲಿ 2 ಸರಿ ಕರೆಂಟ್ ಹೋಗಿ ಬರ್ತದೆ, ಎಷ್ಟು ಹಾಯಿಸ್ಬೋದು ನೋಡೋಣ. ಹೋಯ್ತಾವೆ. ಮಮ್ಮಿ ಏನ್ ಪಲ್ಯ ಇದು? ತರಕಾರಿ ಪಲ್ಯ ರೊಟ್ಟಿ. ನಮ್ಮ ಮಮ್ಮಿ ಇವತ್ತು ನಮ್ಮ ಮನೆಯಲ್ಲಿ ತರಕಾರಿ ಪಲ್ಯ ರೊಟ್ಟಿ ಮಾಡಿದ್ದಾರೆ ಫ್ರೆಂಡ್ಸ್. ಸ್ನೇಹಿತರು ನೋಡಿ, ನಮ್ಮ ಅಮ್ಮ ಇವತ್ತು ಬೆಳಗ್ಗೆ ರೊಟ್ಟಿ ಮಾಡಿದ್ದಾರೆ. ರೊಟ್ಟಿ ತರಕಾರಿ ಪಲ್ಯ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ, ಸಾಕಾಗೈತೆ. ನಮ್ಮ ನಾಯಿ ಎಲ್ಲ ಮಲ್ಗೈತೆ. ಬಿದ್ದೆ ನೋಡು. ಅವ್ನು ವಾತ ಆ ಕಡೆ ಹೋಗಿ ಸೈಡಲ್ಲಿ ಮಲ್ಗವನೆ. ಲೇ ಪಾಪ, ನಾಷ್ಟ ಮಾಡದೇನೋ? ಗಬ್ಬಿ ವೇಸ್ಟಾ? ಗಬ್ಬಿ ಏನಪ್ಪ ಸಮಾಚಾರ? ಲೇ ಗಬ್ಬಿ, ಲೇ ಚಿರ್ಗದೇ ಇಲ್ಲ ಅಂತಾನಲ್ಲ. ನೋಡಿ ಸ್ನೇಹಿತರೆ, ಇದು ಸುಪ್ಪಟೆ ಎಲ್ಲ ವೇಸ್ಟ್. ಈ ಥರ ಮಿಷಿನಲ್ಲಿ ಪುಡಿ ಮಾಡಿ ಮೇಕೆ ತಣ್ಣಗ ಹಾಕಿದ್ರೆ ಮೇಕೆ ತಿಂತವೆ ನಮ್ಮ ಮನೆ. ಅವ್ನು ಹಿಡ್ಕೊಂಬರೋದು ಬೇಡವಾ? ಅವ್ನು ಹಿಡ್ಕೊಂಬರೋದು ಬೇಡ. ಒಳಿಕೋಗಿ ಹಾಕು, ಕೊಡು, ನಾನು ಹಾಕ್ತೀನಿ. ಮತ್ತೆ ಇನ್ಯಾಕೆ ತರಿಸ್ದೆ ಇದನ್ನ? ಗಬ್ಬಿ 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 ನಾಷ್ಟ ಏನ್ ಮಾಡ್ದಪ್ಪ? ಅಮ್ಮ ಇಲ್ಲ? ಅಮ್ಮ ಇಲ್ಲ? ಪಾಪನ ಅದು ಅಲ್ಲಿ ಗುದ್ದಿದ್ ನೋಡಿ ಪಾಪ. ಕಿದಾಡ್ಕೊಂಡು ತಿಂತಾವ್. ಖಾಲಿ ಆಯ್ತಲ್ಲ, ಹಾಕಮ್ಮ. ನಾನು ಹೋಗಲ್ಲ, ನೀನು ಹೋಗು ಒಳಗಡೆ. ಗಬ್ಬಿ ಈ ಕಡೆಗೆ ಬಾರವಾ, ಬಾ ಈ ಕಡೆಗೆ, ಬಾ ಬಾ ಬಾ. ಈ ಕಡೆಗೆ ಹೋಸಿ ಹಾಕಮ್ಮ. ಬಾರೋ ಬಾ. ಅಲ್ಲಿ ನಿಂತ್ಕೊಂಡು ಬರೇ ಹರ್ಸ್ಕೋತಾವ ನಮ್ಮ ಮೇಕೆ
ಪಾಪ ಬೆಳಗ್ಗೆ ಅವನಿಗೆ ಸ್ವಲ್ಪ ಏನೋ ರೆಡಿ ಮಾಡಿಸ್ತು, ಅದಕ್ಕೆ ಅವನು ಹರ್ಚ್ಕೋತಾ ಇರೋದು. ಏಯ್ ನೀನ್ ಯಾಕೋ ತೆಗಿತೀನಿ ಅದನ್ನ ಎದ್ರಕಂಡ ಅವನು. ಅಷ್ಟಕ್ಕೆ ಗೌಡ್ರು ಬಂದ್ರು, ಹಂಗೆ ಬಂದ್ರು, ಏನು ತರಲೇ ಇಲ್ಲ, ಮೇಕೆ ಫೀಡ್ಸ್ ತರಲೇ ಇಲ್ಲ. ಮಗ ನಾವು ಬಿಸ್ಲ ನಿನ್ಸ್ಕೊಂಡಿಲ್ಲ, ಮಗನೇ ಬಂದಿರೋದು ಆಡಕ್ಕಿಲ್ಲಿ. ನೀವ್ ಹೇಳಿದ್ವ ಮಗಿಗೆ ಬರಕ್ಕೆ. ಯಾಕಪ್ಪ ಸ್ಪೀಡ್ಸ್ ತರ್ಲಿಲ್ಲ, ಹೋಗಿದ್ದಲ್ಲ ಎಲ್ಲೋವನ ಭಯ್ಯ? ಸಾಕಾ? ಅಣ್ಣ ಮೆಲ್ಲು ಕೊಟ್ಟಿಡ್ತಾವನಿ. ಸೈಡ್ ಬರಲಿ, ಸೈಡ್ ಬರಪ್ಪ, ಬೈಲಿ ಬಾ ಬಾ ಈ ಕಡೆಗೆ ಬಾ. ನಡಿ ಒಳಿಕೆಲ್ಲ ಅವನ ಆ ಕಡೆಗೆ ಹೋಯ್ತಾನೆ. ಹೇ ಪಾಪ ನಿನ್ನೂ ಕುಡಕನೇನಪ್ಪ, ಕುಡಕನ ನಿನ್ನ. ಬಿಸಿಲು ಬಾ ಒಳಗೋನ, ಒಳಗಡೆ ಒಳಗಡೆ ನೋಡಿ, ಒಳಗಡೆ ಬಿಸಿಲು ಬಿಸಿಲು ನೋಡಿ ನೋಡಿ. ಪಾಪ ಅವ್ರ ತಮ್ಮ ಬಿಸಿಲಲ್ಲಿ ಇದ್ರೆ ಅಕ್ಕ ಕೂತ್ಕೊಂಡು ಫೋನ್ ನೋಡ್ತಾವಳೆ. ಫೋನ್ ಎಷ್ಟು ನೋಡೋದು? ಏಯ್ ಹೊಡಿ ಹೊಡಿ ಪಾಪ, ಅಕ್ಕಂಗೆ ಹೊಡಿ ಹೊಡಿ ಹೊಡಿ. ಕಡ್ಡಿ ಕೊಡ್ಲಾ? ಕಡ್ಡಿ ಇಲ್ಲ. ಒಂದು ಬಿಡು ಅಕ್ಕಂಗೆ ಹೊಡಿತ್ಯಾ? ಸುಂದರ ಹೊಡಿಬೇಡ, ಹೊಡಿ ಹೊಡಿ ಹೊಡಿ. ಅಕ್ಕಂಗೆ ಹೊಡಿ, ನಾಯಿಗಲ್ಲ. ಅಕ್ಕಂಗೆ ಹೊಡಿಯಲ್ಲ. ಇಲ್ಲಿ ಕಡ್ಡಿ ತಂದು ಕೊಟ್ರೆ ಆಟ ಆಡ್ತಾನೆ ಹೊಡಿಯೋ ಅಂದ್ರೆ. ಅಕ್ಕಂಗೆ ಹೊಡಿ, ಅಕ್ಕಂಗೆ ಹೊಡಿ. ಅಮ್ಮ ಇಲ್ಲಪ್ಪ? ಹಾ ಎಷ್ಟಾದ್ರು ಕೊಡು ನನ್ಗೇನು. ಬೇಡ ಬೇಡವಾ? ನೋಡಿ ಸ್ನೇಹಿತರೆ, ಎಂತ ಕಾಲ ಬಂತು ಅಂದ್ರೆ ಜೆಸಿಬಿ ಡ್ರೈವರ್ಗೆ ಬೀಡ ತಂದು ಕೊಡ್ಬೇಕು ನಾವು. ಯಾವ ತರ ಬಂದಿದೆ ಇವಾಗ ಡ್ರೈವರ್ಗಳಿಗೆ ಅಂದ್ರೆ, ಜೆಸಿಬಿ ಡ್ರೈವರ್ಗೆ ಬೀಡ ಊಟ ಎಲ್ಲ ತಂದ್ಕೊಟ್ಟು ಕೆಲಸ ಮಾಡಿಸ್ಬೇಕು. ಜೆಸಿಬಿ ಓನರ್ ಪಾಪ ಅಲ್ಕೊಂಡ್ ಬಂದು ಬೀಡ ಕೊಡ್ತಾವನಿ. ಹಿಡ್ಕೊ. ಬೊಮ್ಮನಹಳ್ಳಿ ಹನುಮಂತರಾಯ ಬೀಡ ಇವಣಂಗ್ ಕೊಟ್ಟ. ಬೇಡ ಕಡೆ ಹೋಯ್ತದ ಹೋಯ್ತು ನೋಡ್ಲಾ. ನೋಡಪ್ಪ, ಕೆರೆಯಿಂದ ಮಣ್ಣೋಡಿಸ್ಬೇಕು ಅಂತ ಜನ ಎಲ್ಲ ಇಲ್ಲೇ ಗುಂಡಿಕ್ಕಿಸ್ತಾರೆ. ಭೂಮಿಯಿಂದ ಭೂಮಿಗೆ ಶಿಫ್ಟ್ ಜನರು. ನಿಮ್ ಮಣ್ಣಿಗೆ ಟ್ಯಾಕ್ಟ್ರಿಗೆ 500 ರೂಪಾಯಿ ಕೇಳ್ರೆ ಯಾರು ಕೊಡ್ತಾರಲ್ಲ, ಅದಕ್ಕೆ ಅವ್ರ ಭೂಮಿ ಮಣ್ಣು ತೆಗೆದು ಅವರೇ ಹೊಡ್ಕೊತಾರೆ. ಜೆಸಿಬಿ ಕೆಜಿ 50, 1 ಕೆಜಿ ಕಮ್ಮಿ ಅಷ್ಟೇ. ಇಲ್ಲ 100 ಗ್ರಾಮ್ ಕಮ್ಮಿ ಅಷ್ಟೇ 50 ಕೆಜಿಗೆ. ಒಳ್ಳೆ ಕತೆ. ಮೀನ್ ಹಿಡಿಯಕ್ ಬಂದ್ರೆ ಮೀನ್ ಇಲ್ಲ. ಹೋಗಿ ಹಿಡಿದ್ರೆ ಮೀನ್ ಸಿಗ್ತವೆ. ಕೆಸರು ಗುಂಡಿಲ್ ಬಂದು ಹಿಡಿದ್ರೆ ಏನ್ ಸಿಗ್ತವೆ? ಅಣ್ಣ ಮೀನ್ ಸಿಗಲ್ಲ, ಹೋಗ್ರಿ ಬೇರೆ ಕಡೆ ಎಲ್ಲಾದ್ರೂ ಹಾಕ್ರಿ. ಮೀನ್ ಇದ್ರೆ ಅಲ್ವಾ ಸಿಗೋದು. ಎಲ್ಲ ಬಲೆ ಹಾಕಿ ಹಿಡಿದವ್ರೆ, ನೀವು ಲಾಸ್ಟ್ ಬಂದಿದ್ದೀರ ಮೀನ್ ಗಾಣ ಹಿಡ್ಕೊಂಡು. ಹಾ ಇವನ್ ಹೆಸರು ಹೇಳಿಕ್ ಬಿಡ್ತಾರೆ.
ಎಲ್ಲ ಬೇಲೂರು ಕೆರೆ ನೀವು ಕಲೆಕ್ಟ್ ಮಾಡಿ ಬರಲಿ ನೋಡಿ ಸ್ನೇಹಿತರೆ, ಮಳೆ ಇಲ್ಲ ಅಂತಿದ್ದೋ, ನಾವು ನಿಂತಿರೋ ಕಡೆ ಮಳೆ ಇಲ್ಲ, ಅಷ್ಟು ದೂರದಲ್ಲಿ ಮಳೆ ಹೋಯ್ತದೆ. ಅಲ್ಲಿ ಆ ಕಡೆಯಿಂದ ಹೋಯ್ತೈತೆ, ಈ ಕಡೆನೂ ಹೋಯ್ತೈತೆ ಕಳ, ಅಲ್ಲೂ ಬರ್ತೈತೆ. ಅದೇ ನಾವಿರೋ ಕಡೆ ಮಾತ್ರ ಮಳೆ ಬರಲ್ಲ, ಯಾಕಂದ್ರೆ ನೆನೆಸ್ಲು ಹಂಗೆ ನಮ್ಮ ಟೈಮ್ ಫುಲ್ ಖರಾಬು. ನಾವು ಎಲ್ಲಿದ್ರು ಏನು ಕರೆಕ್ಟಾಗಿ ಆಗಲ್ಲ. ಆ ಕಡೆ ಮಳೆ ಹೊಡಿತಾರ ನೋಡು, ಏನ್ ಜೋರು. ನೆನೆಸ್ಲು ಹಂಗೆ ಉತ್ಕೊಳ್ಳಿ. ಯಬ್ಬಾ ಏನ್ ಮಳೆ ಬದರದ ಆ ಕಡೆಗೆ, ಆದ್ರೆ ಇಲ್ಲೇ ಇಲ್ಲ. ನಿನ್ನೆನೂ ಹಂಗೆ ಬಾ ಅಲ್ಗೋನ್ ನಮ್ಮೂರು ಎಷ್ಟು ಹಸ್ರಾಗೈತೆ, ಮಳೆ ಬಂದಿಲ್ಲ. ಇಲ್ಲೊಂಚೂರು ಚೆನ್ನಾಗಿ ಹೋಯ್ತೈತಲ್ವಾ. ತೆಂಗಿನ ಪಾಟು ಬಿಡೋದೇ ಅಂದಿಲ್ಲ, ಮಳೆ ಓಡ್ ನೆಂತಿಲ್ಲ ಅಂದ್ರು ಪಾಪ. ಇವ್ರು ಹೆಂಗೆ ಹೊಲಕ್ ನೀರ್ ಬಿಡ್ತಾರೆ ತೆಂಗಿನ ಸಸಿಗೆ. ಮಳೆನೇ ಇಲ್ಲ. ಇಷ್ಟು ನೀಟಾಗಿ ತೋಟ ಮಡಗ್ಬೇಕಂದ್ರೆ ಕಣ್ಣಲ್ಲಿ ಕಣ್ಣೀರು ಬರ್ತವೆ. ನಿಂಗೇನು ಬರಲ್ವಾ? ಮಳೆ ಬತ್ತುಕೊಂಡ ಜೋರ್ ಮಳೆ ನಿಂತೋಗಿರೋ ಮಳೆ ಹುಡುಕಿ ನೋಡಿ ಎಲ್ಲಿಗೆ ಬಿಡ್ತಾರೆ ಮೇಯಕ್ಕೆ ಇವಾಗ? ಎಲ್ಲ ರೋಡಲ್ಲಿ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ, ಹಿಂಗೆ ಅಡ್ಡಾಡ್ಬೇಕಲ್ಲ. ಏನ್ ಮಾಡೋದಪ್ಪ ಅಂದ್ರೆ ಮೇಕೆ ಬಿಡ್ಬೇಕು. ನನ್ ಕೈಗೆ ಹೇಗೆ ಹಗ್ಗ ಕೊಟ್ಟೆ? ಅದು ಅಲ್ಲಿ ಇರೋದು ವೈರು ಅವು ಎಲ್ಲ ಒಂದು ಯಾವ್ದಾರ ಕ್ಲೀನ್ ಆಗಿರೋ ಬಾಕ್ಸ್ ಹಾಕಿ ಇಲ್ಲಿ ಮತ್ತೆ ಒಂದು ಚಿಲ್ಕ ಹಾಕೊಂಡು ಮಾಡ್ಕೊ ಅಷ್ಟೇ. ನಡಿವೆ. ನೀರ್ ಬಿಟ್ಟು ಬಂದವ್ರಂತೆ. ಬಂದ್ ಮಾಡಿಲ್ಲ. ಯಾಕೆ ಇನ್ನೇ ಬಿಡು. ಸುಮ್ನೆ ಇರೋ ಅಮ್ಮ. ಆ ಕಾತ ನಮ್ಮನ್ನ ಆಡ್ ಬಿಟ್ಟೆ ಇಲ್ಲ, ಬಿಡ ಬೇಡ ಬಾವು. ಬೆಳಗ್ಗೆ ಹೊಡ್ಸ ಕಣ ಈಗ ಬಿಡು, ನಾಳೆ ಇರ್ಲಿ, ನಾಳಿಕ ನಾಡ್ದು ಬಿಟ್ಟಿರ ನೋಡು